ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹೌದು. ಸೊ ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳು ಯಾವತ್ತೂ ಕೂಡ ಅಲ್ಲಿ ಮುಂದೆ ಏನಾದ್ರು ಮೆಜಾರಿಟಿ ಪಡೆದು ಇದೆಲ್ಲ ಕನ್ಸಿನ ಮಾತು. ಈ ಕ್ಷಣಕ್ಕೆ ನಾವು ನೋಡೋದಾದ್ರೆ ಬಹಳ ಕಷ್ಟ ಸಾಧ್ಯ. ಹಾಗಂತ ಪ್ರಾದೇಶಿಕ ಪಕ್ಷಕ್ಕೆ ನಿಜಕ್ಕೂ ಕೂಡ ಅಲ್ಲಿ ಈಗಲೂ ಕೂಡ ಅವಕಾಶ ಇದೆ ಅನ್ನೋದನ್ನ ಟಿವಿಕೆ ತೋರಿಸ್ಕೊಟ್ಟಿದೆ. ಬಹುಶಃ ಯಾವ ಕೆಲಸವನ್ನ ರಜನಿಕಾಂತ್ ಅವರು ಮಾಡೋದಕ್ಕೆ ಒಂದ್ ಹೆಜ್ಜೆ ಮುಂದಿಡೋದು, 2 ಹೆಜ್ಜೆ ಹಿಂದೆ ಬರೋದು, ಇದನ್ನೇ ಮಾಡ್ಕೊಂಡು 5-6 ವರ್ಷ ಕಳೆದ್ರು, ಅದೇ ನಿರ್ಧಾರವನ್ನ ವಿಜಯ್ ಅವರು ಬಹಳ ಸದೃಢವಾದಂತ ಒಂದು ನಿಲುವಂಕೆ ಬಂದ್ರು, ನಾನು ಚುನಾವಣೆ ಕಂಟೆಸ್ಟ್ ಮಾಡ್ತೀನಿ ಅಂತ. ಆಮೇಲೆ ಜನರಲ್ ಒಂದು ಭಾವನೆ ಹೆಂಗ್ ಬಂತು ಅಂತ ಅಂದ್ರೆ ವಿಜಯ್ ಅವ್ರ ವಿಚಾರವಾಗಿ, ಸರ್ ವಿಜಯ್ ಅವ್ರ ವಿಚಾರವಾಗಿ ಏನ್ ಹೇಳ್ತಾ ಇದ್ದು ಅಂದ್ರೆ, ಒಂದು ಸಿನಿಮಾ ಮಾಡಿದ್ರೆ ವಿಜಯ್ 90ರಿಂದ 100 ಕೋಟಿ ರೂಪಾಯಿ ಅವ್ರಿಗೆ ಸಂಪಾದನೆ ಇದೆ. ಆ ಸಂಪಾದನೆ ಬಿಟ್ಟು ಅವ್ರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರಿಗೊಂದು ಸೇವೆ ಮಾಡಬೇಕು ಅನ್ನೋಂಥ ಮನೋಭಾವನೆ ಇದೆ. ನಾವ್ ಯಾಕೆ ಅವ್ರಿಗೆ ಮತ ಹಾಕ್ಬಾರ್ದು ಅಂತ ಹೇಳಿ ಜನ ಮಾತನಾಡ್ತಾ ಇದ್ರು. ಅಂದ್ರೆ ಆತನಿಗೆ ಅವಶ್ಯಕತೆ ಇಲ್ಲ ರಾಜಕೀಯ. ಆಮೇಲೆ ಇದೆಲ್ಲದರ ಜೊತೆಗೆ ಇವರು ಪೂರ್ತಿ ಗಬ್ಬೆಬ್ಬಿಸ್ಬಿಟ್ಟಿದ್ರು ಎಲ್ಲರೂ. ADMK ಅವರಾಗಿರ್ಬೋದು, DMK ಅವರಾಗಿರ್ಬೋದು. DMK ಅವರನ್ನಂತೂ ಜನ ಯಾಕಪ್ಪ ದೇವರು ಇವ್ರನ್ನ ಗೆಲ್ಸಿದೀವಿ ಅನ್ನೋಷ್ಟರ ಮಟ್ಟಿಗೆ. ಯಾಕಂದ್ರೆ ಆ ಪರಿ ಹುಚ್ಚಾಟ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಒಬ್ಬ ರಾಜಕೀಯ ನಾಯಕ ಆಗಲಿ, ರಾಜಕೀಯ ಪಕ್ಷಗಳಾಗ್ಲಿ ಅತಿಯಾದಂತ ತಿಕ್ಕಲತನನ್ನ ಮೆರೆದು ಬಿಟ್ರೆ ಜನ ಅವ್ರನ್ನ ಬುಟ್ಟಿಗೆ ಹಾಕ್ಬಿಡ್ತಾರೆ. ನೇರವಾಗಿ ಕಸದ ಬುಟ್ಟಿಗೆ ಹಸ್ತು ಬಿಡ್ತಾರೆ. ಕರಪ್ಷನ್ ಹೋಗಿದ್ದ ರೀತಿ. ಮತ್ತೆ ಇನ್ನೊಂದೇನು ಅಂತಂದ್ರೆ DMK ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ರು ಅಂತಂದ್ರೆ, ಒಂದ್ ಓಟ್ಗೆ 5,000 ಆದ್ರೂ ಪರವಾಗಿಲ್ಲ ಖರೀದಿ ಮಾಡ್ರಿ ಅಂದ್ರು. ಖರೀದಿ ಅಂತ ಅಂದಾಗ ಜನ ಈ ರೀತಿ ಜನಾದೇಶವನ್ನ ಕೊಡ್ತಾರೆ. ಯಾಕಂದ್ರೆ ನನ್ನ ಓಟು ಬಿಕ್ರಿಗಿಲ್ಲ ಅನ್ನುವಂಥದ್ದು ಮೊದಲನೇದಿರುತ್ತೆ. ಖರೀದಿಗೆ ನಾನು ಖರೀದಿ ಮಾಡ್ತೀನಿ ಅಂತ ಅದನ್ನ ಖರೀದಿ ಮಾಡ್ತೀವಿ ನೋಡೇ ಬಿಡೋಣ ಅಂತ ಅವರು ಈ ರೀತಿ ಅದನ್ನ ಪ್ರತಿಕ್ರಿಯಿಸ್ತಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಭಾರಿ ಮುನ್ನಡೆಯನ್ನ ದಾಖಲಿಸ್ತಾ ಇದೆ. ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮರಂಕಲ್ ಅವರು ಆಗ ಹೇಳ್ತಾ ಇದ್ರು, ಅಂದ್ರೆ ಅಕಸ್ಮಾತ್ ಈ 2 ಕ್ಷೇತ್ರಗಳಲ್ಲಿ ಏನಾದ್ರೂ ಬಿಜೆಪಿ ಸೋತ್ರೆ ಅದು ರಾಜ್ಯದಲ್ಲಿ ಬಿಜೆಪಿಯ ಸ್ಥಿತಿಗತಿಗಳು ಎಲ್ಲಿಗೆ ಹೋಗ್ತದೆ. ಅಫ್ಕೋರ್ಸ್ ಅದು ಉಪಚುನಾವಣೆ ಆಗಿದ್ರು ಕೂಡ ನೋಡಿ, ಅದು ನಾನು ಹೇಳ್ತೀನಿ ಸ್ಪಷ್ಟವಾಗಿ, ಉಪಚುನಾವಣೆಯಲ್ಲಿ ಯಾವ ಪಕ್ಷ ರೂಲಿಂಗ್ ಇರುತ್ತೋ ಅದು ಅಪ್ಪರ್ ಹ್ಯಾಂಡ್ ಇರುತ್ತೆ. ವಾರ್ಡ್ಗೆ ಒಬ್ಬೊಬ್ಬ ಮಂತ್ರಿ ಕೂಡಿಸಿದ್ರು. ಅಲ್ಲಿ ಹಡಿದಿರುವಂತಹ ಹಣ, ಅಧಿಕಾರ ಮತ್ತೆ ಮುಖ್ಯಮಂತ್ರಿ ಅಷ್ಟತಿ ಹೋಗಿ ಅಲ್ಲಿ ನಿಂತ್ಕೊಂಡು ನನ್ನ ಇದು ವರ್ಚಸ್ಸು ಸ್ಟೇಕ್ ನಲ್ಲಿ ಇದೆ ಅಂತ ಹೇಳಿದಂತ ರೀತಿ ಅದೆಲ್ಲವೂ ಕಾರಣ ಆಗಿದೆ. ನಾನು ಹೇಳುವಂತದ್ದು ಉಪಚುನಾವಣೆಗಳು ಒಂದು ರಾಜ್ಯದ ಮುಂದಿನ ದೃಷ್ಟಿಕೋನ ತಗೊಳ್ಳಲ್ಲ. ಈಗ SM ಕೃಷ್ಣ ಅವರ ಅವಧಿನಲ್ಲೂ ಕೂಡ ಎಲ್ಲ ಉಪಚುನಾವಣೆಗಳಲ್ಲಿ ಅವರೇ ಗೆದ್ರು. ಅದಾದ್ಮೇಲೆ ನೆಕ್ಸ್ಟ್ ಚುನಾವಣೆ ಆದಾಗ ಎಲ್ಲೋಯ್ತು ಅದನ್ನ ನೋಡಿದೀವಿ. ಆದ್ರೆ ಸರ್, ಆದ್ರೆ ಬಿಜೆಪಿಯ ಪ್ರಿಪರೇಷನ್ ಏನು ಕಡಿಮೆ, ಚೆನ್ನಾಗೇ ಮಾಡಿದೀವಿ, ಒಳ್ಳೆ ಪ್ರಿಪರೇಷನ್. ಆದ್ರೆ ನಾನು ಹೇಳ್ತೀನಲ್ಲ, ಕಾಂಗ್ರೆಸ್ ಮಾಡಿರುವಂತಹ ಹಣದೋಳೆ, ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರುವಂತದ್ದು, ಮತ್ತವರಲ್ಲಿ ಪ್ರತಿಯೊಬ್ಬ ಮಂತ್ರಿಗಳನ್ನು ವಾರ್ಡ್ಗೂ ಕೂರಿಸಿದಂತದ್ದು, ಮತ್ತೆ ನೀನೇನಾದ್ರೂ ಸೋತ್ ಬಂದ್ರೆ ಹಿಂಗ್ ಮಂತ್ರಿಗಿರಿಯಿಂದ ತೆಗೆದಾಕ್ತೀನಿ ಅಂತ ಧಮ್ಕಿ ಹಾಕಿರುವಂತದ್ದು ಆ ರಿಸಲ್ಟ್. ಇನ್ನೊಂದು ವಿಚಾರ ಅಂತಂದ್ರೆ, ಈ ಹಣದ ಹೊಳೆ ಅನ್ನುವಂತ ಹೇಳಿಕೆಯನ್ನು ನೈತಿಕತೆ ಯಾವ ಪಕ್ಷದವರು ಇಟ್ಕೊಂಡಿಲ್ಲ ನೋಡಿ. ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಇದು ಬಹಳ ಕ್ಲಿಯರ್ ಆಗಿದೆ. ಅವ್ರು 2,000 ಕೊಟ್ರೆ 2,500 ಕೊಡ್ತೀವಿ ಅನ್ನುವಂತ ರೀತಿಯಾಗಿ ಮನಸ್ಥಿತಿ. ಹಾಗಾಗಿ ಹಣದ ಹೊಳೆ ನಾವು ಪಕ್ಕಕ್ಕಿಡೋಣ. ಇದೊಂಥರ ಮತಗಳ ಹರಾಜು. ಇಲ್ಲಿ ಯಾರು ನೈತಿಕತೆ ಉಳಿಸ್ಕೊಂಡಿಲ್ಲ, ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು. ಬಟ್ ವಿಷಯ ಅಂತ ಅಂದ್ರೆ ಅಲ್ಲಿರೋ ಆರ್ ಅಶೋಕ್ ಹಾಗೆ ವಿಜಯೇಂದ್ರ ಅವ್ರು ಮೇಲಿನ ಮೇಲೆ ಹೇಳ್ತಾ ಇದ್ರಲ್ಲ, ಅಂದ್ರೆ ಏನು ಆಡಳಿತ ವಿರೋಧಿ ಅಲೆ ಇದೆ, ಆಡಳಿತ ವಿರೋಧಿ ಅಲೆ ನಮ್ಗೆ ಕಾಣ್ತಾ ಇದೆ ಅಂತ. ಎಲ್ಲಿ ಕಾಣ್ತು ರಿಸಲ್ಟ್ ಅಲ್ಲಿ ಅನ್ನೋದು ಪ್ರಶ್ನೆ ಬರುತ್ತೆ.